ನಾಗಲಕ್ಷ್ಮಿ ಚೌಧರಿ ಮತ್ತು ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಇದೀಗ ಬೊಮ್ಮನಹಳ್ಳಿಯ ಟಿಕೆಟ್ ಅಭ್ಯರ್ಥಿ ಆಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಇತ್ತು, ಸೊ ಹಂಗೆ ನಿಮಗೂ ಕೂಡ ಟಿಕೆಟ್ ಸಿಕ್ಕಿದೆ. ಏನ್ ಹೇಳ್ತೀರಿ ಸರ್ ತಮ್ಮ ಮೊದಲ ರಿಯಾಕ್ಷನ್? ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಮತದಾರರು ಹಾಗೂ ಕಾರ್ಯಕರ್ತರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕೆಂದ್ರೆ ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲನೇ ಜಯ ಇದು. ಅರ್ಧ ದಾರಿಗೆ ತಲುಪಿದೀವಿ ಇವತ್ತು. ಇನ್ನ ಅರ್ಧ ದಾರಿ ನಮ್ಮ ಸಂಘಟನೆ ಹಾಗೂ ಮತದಾನದ ಮೇಲೆ ನಿಂತಿರ್ತದೆ. ಸೊ ನನ್ನ ನಿಷ್ಠಾವಂತಿಕೆಗೆ ಸಿಕ್ಕಂತ ಜಯ ಇದು. ಸೊ ಮೊದಲ ಗೆಲುವು ಅಂತೀರಿ ಹಾಗಾದ್ರೆ ಟಿಕೆಟ್ ಸಿಕ್ಕಿರೋದು? ಖಂಡಿತ ಖಂಡಿತ ಮೇಡಮ್. ಅಂದ್ರೆ ಯುವಕರಿಗೆ ತಮ್ಗೆ ಗೊತ್ತಿದೆ ಅವಕಾಶಗಳು ಅಂತ ತಕ್ಕ ಮಟ್ಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ನೋವಿತ್ತು. ಹೀಗಾಗಿ ಸಿಕ್ಕಿದೆ. ಇನ್ನ ಇದನ್ನ ನಾವ್ ಹೆಂಗೆ ಸದ್ಬಳಕೆ ಮಾಡ್ಕೊಂಡು ಜನಸೇವೆ ಮಾಡ್ತೀವಿ, ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಇದು. ಖಂಡಿತವಾಗ್ಲು. ಯಾಕಂದ್ರೆ ನಿಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು, ನಂಬಿಕೆ ಇಟ್ಟು ಟಿಕೆಟ್ ಅನ್ನು ಈ ಬಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸಗಳು ಈಗಾಗಲೇ ಶುರು ಮಾಡ್ಕೊಂಡಿದ್ದೀರಿ ಉಮಾಪತಿ ಗೌಡ್ರೆ? ಮೇಡಮ್, ಮನೆ ಮನೆಗೂ ತಲುಪಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು, ಮತದಾನದ ಬಗ್ಗೆ ಅರಿವು ಮೂಡಿಸೋದು, ಮತ್ತೆ ನನ್ನ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡುವಂತ ಕೆಲಸಗಳು ಮಾಡ್ತಾ ಇದೀವಿ. ಅದಾದ್ಮೇಲೆ ಎಲ್ಲೆಲ್ಲಿ ಕುಂದುಕೊರತೆಗಳಿದಾವೆ, ಒಂದು ಸರ್ಕಾರಿ ಸವಲತ್ತುಗಳು ತಲುಪೋ ನಿಟ್ಟಿನಲ್ಲಿ ಎಲ್ಲಿ ಕುಂದುಕೊರತೆಗಳಿತ್ತು ಅದನ್ನೆಲ್ಲ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ. ಬಟ್ ಇವಾಗ ಅನೌನ್ಸ್ ಆದ್ಮೇಲೆ ಇನ್ನೂ ಬೇರೆ ಮಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ. ಇಷ್ಟ ದಿನ ಒಂದು 15-16 ಅವರ್ ಕೆಲಸ ಮಾಡ್ತಾ ಇದ್ವಿ. ಇನ್ನ ಒಂದು 20-22 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ಸೊ ಇನ್ನಷ್ಟು ನೀವು ಯೂತ್ಸ್ ಅನ್ನ ಕಟ್ಕೊಂಡು, ಸೊ ಯೂತ್ಸ್ ಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಮುಂದೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತೀರಿ ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮ ಎದುರಾಳಿಯಾಗಿ ನಿಂತ್ಕೊಳ್ಳುವಂತಹ ಬಿಜೆಪಿ ಅಭ್ಯರ್ಥಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಏನ್ ಕೆಲಸಗಳನ್ನ ಮಾಡ್ತೀರಾ, ಏನ್ ವಿಶ್ವಾಸ ಕೊಡ್ತೀರಾ, ಆಶ್ವಾಸನೆ ಕೊಡ್ತೀರಾ ನಿಮ್ಮ ಕ್ಷೇತ್ರದ ಜನರಿಗೆ? ಮೇಡಮ್, ನನ್ನ ಉದ್ದೇಶ ಒಬ್ಬ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಜನ ನನ್ಗೆ ಆಶೀರ್ವಾದ ಮಾಡಿದ್ಮೇಲೆ ಮೊದಲನೇ ಕೆಲಸ ನಮ್ಮ ಭಾಗದಲ್ಲಿ ಪ್ರತಿ ವರ್ಷ 5,000 ಜನಕ್ಕೆ ಉದ್ಯೋಗ ಕೊಡಿಸುವಂತ ವ್ಯವಸ್ಥೆಗಳು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಉಚಿತ ಹೆರಿಗೆ ಕೇಂದ್ರ ಇಲ್ಲ ನಮ್ಮಲ್ಲಿ. ಹೆರಿಗೆ ಕೇಂದ್ರ ಓಪನ್ ಮಾಡೋದಕ್ಕಾದ್ರೆ ನಮ್ಮಲ್ಲಿ ಬಹಳಷ್ಟು ಗಾರ್ಮೆಂಟ್ಸ್ ಉದ್ಯೋಗಿಗಳಿದ್ದಾರೆ. ಗಾರ್ಮೆಂಟ್ಸ್ ಅಲ್ಲಿ ತಮ್ಗೆ ಗೊತ್ತಿದೆ, ಮಹಿಳೆಯರು ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇಲ್ಲ, ಉಚಿತ ಆರೋಗ್ಯ ಕೇಂದ್ರಗಳು ಮಾಡುವಂತದ್ದು. ಮತ್ತೆ ಬೊಮ್ಮನಹಳ್ಳಿಯಿಂದ ಒಂಗ್ಸಂದ್ರ ಏನ್ ಬೇಗೂರು ರೋಡ್ ಬರ್ತದೆ, ಅದು ಶಾಸಕರು 15 ವರ್ಷ ಮಾತು ಕೊಟ್ಟಿರೋ 15 ವರ್ಷದಿಂದಾನೆ. ಬಟ್ ಅವರು ವಿಫಲ ಆದ್ರು ಆ ರೋಡ್ ಅಗಲೀಕರಣ ಮಾಡೋದು. ಮೊದಲನೇ ಕೆಲಸ ನನ್ನ ಶಾಸಕನ ಆದ ಮೇಲೆ ಮೊದಲನೇ ಕೆಲಸ ಪೂಜೆ ಮಾಡೋದೇ ಬೊಮ್ಮನಹಳ್ಳಿ ಬೇಗೂರು ರೋಡು ಅಗಲೀಕರಣ. ಜೊತೆಗೆ ತಮಗೆ ಗೊತ್ತಿರೋ ಹಾಗೆ ಎಂ ಸತೀಶ್ ರೆಡ್ಡಿ ಅವರು ಈಗ ಹಾಲಿ ಶಾಸಕರಾಗಿದ್ದಾರೆ. ಸೊ ಅವರಿಗೆ ರಾಜಕೀಯದ ಅನುಭವ ಇದೆ. ಬಟ್ ಇಂತಹ ನಾಯಕರ ವಿರುದ್ಧ ಕಾಂಪೀಟ್ ಮಾಡಬೇಕಾದಾಗ ರಾಜಕೀಯ ಅನುಭವ ಬೇಕು ಅಂತ ಹೇಳ್ತೀರಾ, ಅಥವಾ ಕೆಲಸ ಮಾಡುವಂತಹ ಉತ್ಸಾಹ ಹುಮ್ಮಸ್ಸಿದ್ರೆ ಸಾಕು ಅಂತ ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ಅನುಭವ ಆಗತ್ತೆ ಅಂತೀರಾ? ಹೆಂಗೆ ಉಮಾಪತಿ ಗೌಡ್ರೆ? ಮೇಡಮ್, ಇವಾಗ ಪ್ರತಿಯೊಂದನ್ನು ಯಾವ್ದು ನಾವು ಹುಡ್ತಾನೆ ಕಲ್ತಿರಲ್ಲ. ಖಂಡಿತ ಪ್ರತಿ ದಿನ ಕಲಿತಾ ಇರ್ತೀವಿ. ಇದು ಒಂದು ಕಲಿಯೋಕೆ ಒಂದು ಅವಕಾಶ ಇದೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಜನ ಬೇಕಾದಷ್ಟಲ್ಲಿ ಗೆದ್ದಿರೋರು ಸೋತಿರೋಂತ ಉದಾಹರಣೆಗಳು ಇದಾವೆ. ಏನು ಅನುಭವ ಇರೋರು ಗೆದ್ದಿರೋ ಉದಾಹರಣೆಗಳು ಇರೋದು. ನಾನು ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಹಾಗೂ ದೇವರಂತ ಮತದಾರರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ದೇವ್ರೇನ್ ದಾರಿ ತೋರಿಸ್ತಾನೆ, ದೇವರಂತ ಮತದಾರರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ತಲೆಬಾಗಿ ನಾನು. ಸೊ ಈಗ ಅಖಾಡದಲ್ಲಿ ಎದುರಾಳಿ ಯಾರಿದ್ದಾರೆ ಅಂತ ನೋಡೋದಿಲ್ಲ. ಸೊ ಜನಗಳ ಮೇಲೆ ವಿಶ್ವಾಸ ಇದೆ, ಹೋಗ್ತೀರಿ, ಮುನ್ನುಗ್ತೀರಿ. ಹೌದು ಮೇಡಮ್, ಖಂಡಿತವಾಗ್ಲೂ. ಯಾಕಂದ್ರೆ ನನ್ಗೆ ಜನಗಳ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಖಂಡಿತವಾಗ್ಲೂ ನನ್ಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ನನ್ನ ಉದ್ದೇಶ ಭಾರಿ ಕ್ಲಿಯರ್ ಇದೆ, ಜನಸೇವೆ ಮಾಡೋದು. ಸೊ ಹಂಗಾಗಿ ನನ್ಗೇನು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ಮೇಡಮ್. ಯಾಕಂದ್ರೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತನಾಡ್ಲಿಕ್ಕೂ ಕೂಡ ಜನರ ವಿಶ್ವಾಸ ಇದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ಈಗಾಗಲೇ ನೀವು ಕ್ಷೇತ್ರಕ್ಕೆ ಹೋಗ್ತಿರ್ತೀರಾ. ಸೊ ಹೆಂಗ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಕ್ಷೇತ್ರದ ಜನರಿಂದ ಉಮಾಪತಿ ಗೌಡ್ರೆ ನಿಮ್ಗೆ? ಮೇಡಮ್, ಈಗ ನೀವು ಇಷ್ಟೆಲ್ಲ ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಿದ್ದೀರಾ, ನಂಬಿಕೆ ಇಟ್ಟು ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಿಮ್ಮ ಕ್ಷೇತ್ರದ ಜನರ ರೆಸ್ಪಾನ್ಸ್ ಹೆಂಗಿದೆ ಈಗ ನೀವು ಹೋದ್ ಕಡೆ ಬಂದ್ ಕಡೆ ಎಲ್ಲ? ಮೇಡಮ್, ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಯುವಕರಿಗೆ ಬಹಳ ಆದ್ಯತೆ ಸಿಗ್ತಾ ಇದೆ ಅಂತ ಹೇಳಿ ಖುಷಿ ಪಡ್ತಾರೆ. ಇನ್ನು ಅದು ಬಿಟ್ಟು ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಸಾಕಷ್ಟು ಸೇವೆಗಳು ಮಾಡಿದೀವಿ, ಸೋಷಿಯಲ್ ವರ್ಕ್ ಮಾಡಿದೀವಿ. ಇನ್ನ ಹೋಗಿದ ಕಡೆಲ್ಲ ಏನಾಗ್ತದೆ ಅಂದ್ರೆ ಬಹಳಷ್ಟು ಇವಾಗಿರೋ ಶಾಸಕರ ಬಗ್ಗೆ ಬಹಳಷ್ಟು ಹಗರಣ ಮತ್ತೊಂದು ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ಬೇಜಾರಿದೆ. ಆಮೇಲೆ ಅವ್ರು ಮಾಡುವಂತ ರೌಡಿಸಂ ರಾಜಕೀಯದ ಬಗ್ಗೆ ಬಹಳಷ್ಟು ಬೇಜಾರಿದೆ. ಸೊ ನಮ್ಗೆ ಅವರೇ ವಿಶ್ವಾಸ ತುಂಬಿಸ್ತಾರೆ. ಆಮೇಲೆ ತಮಗ್ ಗೊತ್ತಿರ್ಲಿ ಮೇಡಮ್, ಇಲ್ಲಿವರೆಗೂ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಸ್ವಲ್ಪ ವಯಸ್ಸಾಗಿರೋರು ಅಂತಿಂತವ್ರು ಕರೆದು ಕೈಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ. ನೋಡಪ್ಪ, ಕಷ್ಟಪಟ್ಟು ದುಡ್ದಿದೀವಿ, ತಗೊಳಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಯಾಕೆಂದ್ರೆ
ಈ ಬೊಮ್ಮನಹಳ್ಳಿಯಲ್ಲಿ ಸ್ವಾಭಿಮಾನದಲ್ಲಿ ರಾಜಕೀಯ ಮಾಡಬೇಕು, ಸ್ವಾಭಿಮಾನದಲ್ಲಿ ಚುನಾವಣೆ ನಡೆಯುತ್ತಾ ದುಡ್ಡಲ್ಲಿ ಚುನಾವಣೆ ನಡೆಯುತ್ತಾ ನೋಡೋಣಪ್ಪ, ಸ್ವಾಭಿಮಾನದಲ್ಲಿ ನೀನ್ ಮಾಡು ದುಡ್ಡಲ್ಲಿ ಅವ್ರು ಮಾಡ್ಲಿ ಅಂತ. ಸೊ ಅವಾಗ ನಮಗೆ ಖುಷಿ ಸಿಗ್ತದೆ. ನಿಜ ನಿಜ ನಿಜ. ಥ್ಯಾಂಕ್ ಯು ಉಮಾಪತಿ ಗೌಡ್ರೆ, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಬೊಮ್ಮನಹಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿಯ ಮನದಾಳದ ಮಾತುಗಳು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದೆ, ಸೊ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ, ನೋಡೋಣ ಅಂತ ಹೇಳ್ತಾರೆ. ಸೊ ಮತ್ತೊಂದು ಕಡೆ ಚಿಕ್ಕಪೇಟೆಯ ಕಾಂಗ್ರೆಸ್ನ ಆಕಾಂಕ್ಷಿ ಆಗಿದ್ರು ಗಂಗಾಂಬಿಕೆ ಅವರು, ಬಟ್ ಅವರಿಗೆ ನಿರೀಕ್ಷೆ ಹುಸಿಗೆ ಆಗಿದೆ. ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ತಾವು ಕೂಡ ಬಹಳ